ಹೇಳಿದ್ರು ಡಾಕ್ಟರ್ ಪರಮೇಶ್ವರ್ ಅವರು. ಆ ಹೆಣ್ಣು ಮಗಳದು ತಲೆ ಸರಿಯಿಲ್ಲ, ಇಂಥ ನೂರಾರು ಜನರ ಮೇಲೆ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅದನ್ನು ವಿಶೇಷ ಅಂತ ಪರಿಗಣಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಸ್ವತಃ ರಾಜ್ಯದ ಗೃಹ ಮಂತ್ರಿಗಳೇ ಹೇಳಿದರು. ಇವತ್ತು ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ದ್ವೇಷದ ರಾಜಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ದ್ವೇಷದ ರಾಜಕಾರಣ ಭಾಳ ಕೀಳ್ಮಟ್ಟದ್ದು ಮಾಡಬಾರ್ದು ಅಂತ ಹೇಳಲಿಕ್ಕೆ ಬಯಸ್ತಾರೆ. ದರ್ಶನ್ ಪ್ರಕರಣದ ಬಗ್ಗೆ ಏನು ಹೇಳ್ತೀರಿ ಸರ್? ದರ್ಶನ್ ಪ್ರಕರಣದ ಬಗ್ಗೆ ದರ್ಶನ್ ಪ್ರಕರಣ ಅಂತಂದ್ರೆ ಅದು ದರ್ಶನದತ್ತ ನಾನು ಹೇಳಲಿಕ್ಕೆ ಆಗೋದಿಲ್ಲ ಈಗ. ಯಾಕಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ರೇಣುಕ ಸ್ವಾಮಿ ಕೊಲೆ ಆದದ್ದನ್ನು ಖಂಡಿಸಿದ್ದೀನಿ ನಾನು. ಈಗಾಗಲೇ ಅವ್ರ ಮನೆಗೆ ಹೋಗಿ ಬಂದಿದ್ದೀನಿ. ನಿಮ್ಮ ವರದಿಗಾರರು ಇದ್ದರಲ್ಲಿ ಹೇಳಿದ್ದೀನಿ. ಇಂಥ ಘಟನೆಗಳು ನಡಿಬೇಕಾದ್ರೆ ದುರ್ಬಲ ಆಡಳಿತ, ದುರ್ಬಲ ಸರ್ಕಾರ, ಇದೊಂದು ಜನಪರ ಕಾಳಜಿ ಇಲ್ಲದಂಥ ಸರ್ಕಾರ. ಇಂಥ ಘಟನೆಗಳು ಪದೇ ಪದೇ ನಡೀತಾ ಇದ್ದಾವೆ. ಹೆಣ್ಣು ಮಕ್ಕಳನ್ನ ಹಾಳಾಗಲೇ ಕೊಲ್ತಾ ಇದ್ದಾರೆ, ಯುವಕರನ್ನ ಕೊಲ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಬಿಗಿಯಾದಂಥ ಕ್ರಮ ತಗೊಂಡಿಲ್ಲ. ಈ ರಾಜ್ಯದಲ್ಲಿ ಈ ಹಗಲ ದರೋಡೆಕೋರರು ಮತ್ತು ಕೊಲೆಗಡಕರಿಗೆ ಸರ್ಕಾರದ ಭಯ ಇಲ್ಲ, ಕಾನೂನದ